ರಾಮಲಿಂಗ ರೆಡ್ಡಿಯವರೇ ಇವತ್ತು ಆಲ್ರೆಡಿ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬ್ತಾ ಇದೆ. ಆಟೋ ಚಾಲಕರಿಗೆ ನೀವು ಯಾವುದೇ ಆದಂಥ ನುಡಿದಂತೆ ನಡೀಲಿಲ್ಲ. ಈ ದರಿದ್ರ ಕಂಪ್ನಿ, ರ್ಯಾಪಿಡ್ ಕಂಪ್ನಿ, 420 ಕಂಪ್ನಿಗೆ ಇವತ್ತು ಕೆಲವು ಅಧಿಕಾರಿಗಳು ಇನ್ಕ್ಲೂಡ್ ಸರ್ಕಾರನೂ ಸಹಿತ ನೀವು ಅವ್ರಿಗೆ ಶಾಮೀಲಾಗಿದ್ದೀರ. ಕೋರ್ಟ್ ತೀರ್ಪು ಬಂದು 1.5 ತಿಂಗಳಾಗೈತೆ. ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿಬಾರ್ದು ಅಂತ ಕೋರ್ಟ್ ತೀರ್ಪಾಗೈತೆ. ಅವ್ರಿಗೆ ಪಾಲಿಸಿ ಮಾಡಬೇಕು ಅಂತ ಕೋರ್ಟ್ ಹೇಳೈತೆ. ಪಾಲಿಸಿ ಮಾಡೋವರೆಗೂ ನೀವು ನಿಲ್ಲಿಸಬೇಕು. ವೈಟ್ ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ರನ್ ಆಗಕೂಡದು. ಯಾಕೆ ರಾಮಲಿಂಗ ರೆಡ್ಡಿಯವರೇ ಕೋರ್ಟ್ ಆರ್ಡ್ರ್ ಬಂದಿರೋದು ಗೊತ್ತಿಲ್ವಾ? ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಕಮಿಷನರು ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದ್ರೂ ಸಹಿತ ಇವತ್ತು ವೈಟ್ ಬೋರ್ಡಲ್ಲಿ ಸಂಪೂರ್ಣವಾಗಿ ರನ್ ಆಯ್ತಾ ಐತೆ. ರಾಮಲಿಂಗ ರೆಡ್ಡಿಯವರು ಸಾರಿಗೆ ಸಚಿವರು ಆಗವರು ಆಗಿಲ್ವೋ ಅನ್ನೋದೇ ನಮಗೆ ಡೌಟ್ ಆಗೈತೆ. ನಾವು ಬೆಂಗಳೂರಿಂದ ಹೊರಗಡೆಗೆ ಹೋದರೆ ನಮ್ಮನ್ನು ಹಿಡಿದು ಫೈನ್ ಆಗ್ತಿರಲ್ಲ ಸ್ವಾಮಿ, ನೆಲಮಂಗಲ ಬಿಟ್ಟರೆ. ಅವ್ರಿಗಿಲ್ಲದ ಕಾನೂನು ನಮ್ಗೆ ಯಾಕೆ ಸ್ವಾಮಿ? ದಯವಿಟ್ಟು ರಾಮಲಿಂಗ ರೆಡ್ಡಿಯವರೇ ನೀವು ಕಣ್ ತೆರೆದು ಇವತ್ತು ಆಟೋ ಚಾಲಕರಿಗೆ ನ್ಯಾಯ ಕೊಡಬೇಕು. ARDO CITU ಸಂಘಟನೆ ವತಿಯಿಂದ ನಾವಿವತ್ತು ಬೈಕ್ ಟ್ಯಾಕ್ಸಿ ವಿರುದ್ಧ ಒಂದು ಪ್ರತಿಭಟನೆ ಕೊಟ್ಟಿದ್ದು. ಯಾಕೆಂದರೆ ಬಜೆಟ್ಟು ಭಾಳ ಹತ್ರದಲ್ಲಿರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಕಣ್ತೆರಿಬೇಕಾಗೈತೆ, ರಾಮಲಿಂಗ ರೆಡ್ಡಿಯವ್ರಿಗೂ ಕಣ್ತೆರಿಬೇಕಾಗ್ತದೆ. ಯಾಕೆ ಅಂದರೆ ನಾವು ಒಂದು 36 ಸಂಘಟನೆ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾವು ಹೋರಾಟ ಮಾಡ್ದೋ, ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ದೋ. ARDO CITU ಹೋರಾಟ ಮಾಡೋಕ್ಕಿಂತ ಮೊದಲೇ ರಾಮಲಿಂಗ ರೆಡ್ಡಿಯವರು ಇದೇ ಜಾಗದಲ್ಲಿ ಬಂದು ಕುತ್ಕೊಂಡಿದ್ರು. ಏನಂತ ಹೇಳಿದ್ರು, ನಿಮ್ಮ 36 ಸಂಘಟನೆ ಏನು ಹೋರಾಟ ಮಾಡ್ತಾ ಇದ್ದೀರಾ ಅದ್ರ ಜೊತೆ ನಮ್ಮದು ಒಂದು ಸಂಘಟನೆ, ನಂದು 37ನೇ ಸಂಘಟನೆ ಅಂತ ಹೇಳಿದ್ರು. ರಾಮಲಿಂಗ ರೆಡ್ಡಿಯವರೇ ಇವತ್ತು ಆಲ್ರೆಡಿ ಅಧಿಕಾರಕ್ಕೆ ಬಂದು 2.5 ವರ್ಷ ತುಂಬ್ತಾ ಇದೆ. ಇವತ್ತು ಬಜೆಟ್ ಆಲ್ರೆಡಿ 3ನೇ ವರ್ಷದ ಬಜೆಟ್ ನೀವು ಮಂಡಿಸೋಕೆ ಆಲ್ರೆಡಿ ರೆಡಿ ಆಗಿದ್ದೀರಾ. ಆಟೋ ಚಾಲಕರಿಗೆ ನೀವು ಯಾವುದೇ ಆದಂಥ ನುಡಿದಂತೆ ನಡೀಲಿಲ್ಲ. ಇವತ್ತು ನೀವು ಯಾವುದೋ ಫ್ರೀ ಬಸ್ ಬಿಟ್ಟು ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡೆದ್ರಿ. ಅದಾದಮೇಲೆ ಪ್ರತಿಯೊಂದು ಸ್ಪೇರ್ಸ್ ಪಾರ್ಟ್ಸು, ಮನೆ ಬಾಡಿಗೆ, ರೇಷನ್ನು, ಮಕ್ಕಳು ಫೀಸು ಪ್ರತಿಯೊಂದು ಜಾಸ್ತಿ ಮಾಡ್ಕೊಂಡು ಹೋದ್ರಿ. ಅದಾದಮೇಲೆ ಈ ಬಸ್ಸನ್ನು ಬಿಟ್ಟ ಮೇಲೆ ನೀವೇನು ಮಾಡಿದ್ರಿ ಅಂದರೆ ಪ್ರತಿಯೊಂದು ಅವಾಗ ಬಾಡಿಗೆ ಹೋಯ್ತು. ಅದಾದಮೇಲೆ ಯಾವುದು ಈ ದರಿದ್ರ ಕಂಪ್ನಿ, ರ್ಯಾಪಿಡ್ ಕಂಪ್ನಿ, 420 ಕಂಪ್ನಿಗೆ ಇವತ್ತು ಕೆಲವು ಅಧಿಕಾರಿಗಳು ಇನ್ಕ್ಲೂಡ್ ಸರ್ಕಾರನೂ ಸಹಿತ ನೀವು ಅವ್ರಿಗೆ ಶಾಮೀಲಾಗಿದ್ದೀರ. ಶಾಮೀಲಾಗಿ ಇವತ್ತು ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಆಟೋ ಚಾಲಕರು ಪರವಾಗಿ ನೀವಿಲ್ಲ, ಕೆಲವು ಬೆನಾಮಿ ಹೆಸರಲ್ಲಿ ಯಾರು ನಡೆಸ್ತಾ ಇದ್ದಾರೆ ಅವರ ಪರವಾಗಿ ನೀವಿದ್ದೀರಾ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ನಮಗೂ ಸಾಕಾಗೋಗೈತೆ. ಹೋರಾಟ ಮಾಡಿ ಎಲ್ಲ ಆಗೈತೆ. ಕೋರ್ಟ್ ತೀರ್ಪು ಬಂದು 1.5 ತಿಂಗಳಾಗೈತೆ. ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿಬಾರ್ದು ಅಂತ ಕೋರ್ಟ್ ತೀರ್ಪಾಗೈತೆ. ಅವ್ರಿಗೆ ಪಾಲಿಸಿ ಮಾಡಬೇಕು ಅಂತ ಕೋರ್ಟ್ ಹೇಳೈತೆ. ಪಾಲಿಸಿ ಮಾಡೋವರೆಗೂ ನೀವು ನಿಲ್ಲಿಸಬೇಕು. ವೈಟ್ ಬೋರ್ಡಲ್ಲಿ ಯಾವುದೇ ಕಾರಣಕ್ಕೂ ರನ್ ಆಗಕೂಡದು. ಯಾಕೆ ರಾಮಲಿಂಗ ರೆಡ್ಡಿಯವರೇ ಕೋರ್ಟ್ ಆರ್ಡ್ರ್ ಬಂದಿರೋದು ಗೊತ್ತಿಲ್ವಾ? ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಕಮಿಷನರು ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದ್ರೂ ಸಹಿತ ಇವತ್ತು ವೈಟ್ ಬೋರ್ಡಲ್ಲಿ ಸಂಪೂರ್ಣವಾಗಿ ರನ್ ಆಯ್ತಾ ಐತೆ. ಆದರೆ ಯಾವುದನ್ನು ನಿಲ್ಸಕ್ಕಂಥದ್ದು ಸರ್ಕಾರ ವಿಫಲವಾಗೈತೆ. ರಾಮಲಿಂಗ ರೆಡ್ಡಿಯವರು ಸಾರಿಗೆ ಸಚಿವರು ಆಗವರು ಆಗಿಲ್ವೋ ಅನ್ನೋದೇ ನಮಗೆ ಡೌಟ್ ಆಗೈತೆ. ಯಾಕೆಂದರೆ ಇವತ್ತವರೆಗೂ ಮನವಿ ಪತ್ರ ಎಲ್ಲರೂ ಕೊಟ್ಟವ್ರೆ. ಕೋರ್ಟ್ ಆರ್ಡ್ರ್ ಬಂದು 1.5 ತಿಂಗಳಾಗೈತೆ. ಈ ಕೂಡಲೇ ಬೈಕ್ ಟ್ಯಾಕ್ಸಿನ ರನ್ ಆಗೋದನ್ನು ನಿಲ್ಲಿಸಬೇಕು. ಯಾಕೆ ಅಂದರೆ ಇಲ್ಲ ಪಾಲಿಸಿ ಮಾಡೋರ್ಗೂ ನಿಲ್ಲಿಸಿ, ಅವ್ರಿಗೆ ಪಾಲಿಸಿ ಮಾಡಿಕೊಟ್ಟ ಮೇಲೆ ಬೇಕಾದ್ರೆ ರನ್ ಆಗಲಿ, ಅಲ್ಲಿವರೆಗೂ ನೀವು ನಿಲ್ಲಿಸ್ಬೇಕು. ಅದಾದಮೇಲೆ ರಾಮಲಿಂಗ ರೆಡ್ಡಿಯವರೇ ದಯವಿಟ್ಟು ಇವತ್ತು ನಾವೇನು ಹೋರಾಟ ಮಾಡಿದ್ದೀವಿ, ಹೋರಾಟ ಬಗೆ ಅರಿಲಿಲ್ಲ ಅನ್ನೋಂಥ ಮೂಮೆಂಟಲ್ಲಿ ನಾವು ಒಂದೊಂದು RTO ಮುಂದೆ 100 ಗಾಡಿ ವೈಟ್ ಬೋರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಆಟೋದವ್ರು ಮಾಡ್ತಾರೆ, ನಾಳೆ ಇವ್ರು ಮಾಡ್ತಾರೆ, ಕಾರ್ ಟ್ಯಾಕ್ಸಿಯವ್ರು ಮಾಡ್ತಾರೆ, ಅದಾದಮೇಲೆ ಗೂಡ್ಸ್ ಗಾಡಿಯವ್ರು ಮಾಡ್ತಾರೆ, ಅದಾದಮೇಲೆ ದೊಡ್ಡ ವೆಹಿಕಲ್ಗಳು ಮಾಡ್ತಾರೆ. ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಇವತ್ತು ಸಂಬಳ ತೊಗೋತಾ ಇದ್ದೀರ. ಅಧಿಕಾರಿಗಳು ನಮ್ಮ ಪರವಾಗಿ ನಿಂತ್ಕೋಬೇಕಾಗೈತೆ. ಇವತ್ತು ಯಾವುದೇ ಕಾರಣಕ್ಕೂ ನೀವು ನಮ್ಮ ಪರವಾಗಿ ನಿಂತ್ಕೋತಾ ಇಲ್ಲ. ಯಾವುದೋ ಬೆನಾಮಿ ಹೆಸರಲ್ಲಿ ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ನಿಂತ್ಕೋತಾ ಇದ್ದೀರಾ. ದಯವಿಟ್ಟು ಈ ಮನಸ್ಥಿತಿನ ಬಿಡಬೇಕು. ಅದಾದಮೇಲೆ ಏನು ಅಂದರೆ ದಯವಿಟ್ಟು ನೀವು ಬಿಡಬೇಕು ಮನಸ್ಥಿತಿಗಳನ್ನ. ಆಟೋ ಚಾಲಕರು ಪ್ರತಿಯೊಂದು ತೆರಿಗೆ ಕಟ್ತಾ ಇದ್ದೀವಿ. ನಾವು ಮೀಟ್ರ್ ಪಾಸಿಂಗ್ ಮಾಡಿಸ್ಕೊತಾ ಇದ್ದೀವಿ, ಎಮೋಷನ್ ಮಾಡಿಸ್ಕೊತಾ ಇದ್ದೀವಿ, ಪರ್ಮನೆಂಟ್ ರಿನ್ಯೂವಲ್ ಮಾಡಿಸ್ಕೊತಾ ಇದ್ದೀವಿ, ಡಿಎಲ್ ರಿನ್ಯೂವಲ್ ಮಾಡಿಸ್ಕೊತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಸರ್ಕಾರಕ್ಕೆ ವರ್ಷಕ್ಕೆ ಕಮ್ಮಿ ಅಂದರೂ ನಾವು 6,000 ಕೋಟಿ ಮೇಲ್ಗಡೆ ನಿಮಗೆ ಎಲ್ಲೋ ಬೋರ್ಡ್ಗಳು ಆದಾಯ ತಂದು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಪರವಾಗಿ ನೀವು ನಿಂತ್ಕೋತಾ ಇಲ್ಲ. ಯಾವುದೋ ಕಾರ್ಪೊರೇಟ್ರು ಕಂಪ್ನಿಗಳ ಪರವಾಗಿ ಲಾಬಿ ಮಾಡ್ಕೊಂಡು ನಿಂತಿದ್ದೀರಾ. ದಯವಿಟ್ಟು ಆಟೋ ಚಾಲಕರು ಜೀವನನ ಉಳಿಸ್ಬೇಕು. ಪ್ರತಿಯೊಂದು ಬೆಲೆನೂ ಗಗನ ಮುಟ್ಟಿದೆ. ನಾವು ಪ್ರತಿಯೊಂದು ಮಟ್ಟದಲ್ಲಿ ಒಂದು ಇನ್ಶೂರೆನ್ಸ್ ಕಟ್ಟಕ್ಕೆ ಹೋಗ್ಬೋದು, ಪಾಸಿಂಗ್ ಮಾಡ್ಸೋಕ್ಕೆ ಹೋಗ್ಬೋದು, ಎಲ್ಲ ನಿಮಗೆ ತೆರಿಗೆ ಮಾಡ್ತಾ ಇದೆ. ವೈಟ್ ಬೋರ್ಡಿಂದ ನಿಮ್ಗೆ ಯಾವ ಥರ ಆದಾಯ ಬರ್ತಾ ಇದೆ? ಅವ್ರಿಗೆ ಮೀಟ್ರ್ ಇಲ್ಲ, ಒಂದು ಬ್ಯಾಡ್ಜ್ ಇಲ್ಲ, ಒಂದು ಯಾವುದೂ ಇಲ್ಲ. ಎಲ್ಲ ಸ್ಟೇಟ್ ಗಾಡಿಗಳು ಬಂದು ಇಲ್ಲಿ ಓಡ್ತಾ ಇದೆ. ಪ್ರತಿಯೊಂದು ಸ್ಟೇಟ್ ಗಾಡಿಗಳುವೆ, ಬಿಹಾರ, ರಾಜಸ್ಥಾನ, ಉತ್ತರ ಪ್ರದೇಶ, ಡೆಲ್ಲಿ, ಆಂಧ್ರ ಎಲ್ಲ ಕಡೆ ಗಾಡಿಗಳು. ನಾವು ಬೆಂಗಳೂರಿಂದ ಹೊರಗಡೆಗೆ ಹೋದರೆ ನಮ್ಮನ್ನು ಹಿಡಿದು ಫೈನ್ ಆಗ್ತಿರಲ್ಲ ಸ್ವಾಮಿ, ನೆಲಮಂಗಲ ಬಿಟ್ಟರೆ. ಅವ್ರಿಗಿಲ್ಲದ ಕಾನೂನು ನಮ್ಗೆ ಯಾಕೆ ಸ್ವಾಮಿ? ದಯವಿಟ್ಟು ರಾಮಲಿಂಗ ರೆಡ್ಡಿಯವರೇ ನೀವು ಕಣ್ ತೆರೆದು ಇವತ್ತು ಆಟೋ ಚಾಲಕರಿಗೆ ನ್ಯಾಯ ಕೊಡಬೇಕು. ಅದಾದಮೇಲೆ ಇನ್ನೊಂದೇನು ಅಂದರೆ ನೋಡಿ,
ಎಷ್ಟೋ ಟ್ಯಾಕ್ಸಿಗಳು ಆಲ್ ಇಂಡಿಯಾ ಪರ್ಮೆಂಟ್ ತೊಗೋತಾರೆ, ಬೆಂಗಳೂರು ಒಳಗಡೆ ಯಾವುದೇ ಪರ್ಮೆಂಟ್ ಇಲ್ಲ, ಅವರು ಬಂದು ಹೊಡಿತಾವ್ರೆ. 10 ರೂಪಾಯಿ ಕಿಲೋಮೀಟ್ರಿಗೆ ಯಾವುದೋ ರ್ಯಾಪಿಡ್ ಕಂಪ್ನಿಯವರು, ಓಲಾ, ಊಬರರು ಅವ್ರದ್ದೇ ಆದಂಥ ಗಾಡಿಗಳನ್ನ ಬಿಟ್ಕೋತಾ ಇದ್ದಾರೆ. ಇವತ್ತು ಅವ್ರು 10 ರೂಪಾಯಿ ಕಿಲೋಮೀಟ್ರಿಗೆ ಹೊಡೆಯೋದು ಒಂದು ಸುಸ್ತಿ ಮಾಡ್ತಾಯಿದ್ದೀರಾ. ಏನು ಅಂದರೆ ಚಾಲಕರು ಜೀವನನ ಒಂದು ಹಾಳು ಮಾಡ್ತಾಯಿದ್ದೀರಾ. ದಯವಿಟ್ಟು ನಸುಕು ಹೋಗುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀರಾ. ಮೊದಲು ರೈತರು ಆತ್ಮಹತ್ಯೆ ಕೇಳ್ತಾಯಿದ್ರಿ, ಮುಂದಿನ ದಿನಗಳಲ್ಲಿ ಚಾಲಕರು ಆತ್ಮಹತ್ಯೆ ಸಹಿತ ಕೇಳಬೇಕಾಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಾವು ಚಾಲಕರು ನಾವು ನಿಮಗೆ ತೆರಿಗೆ ಕಟ್ತಾ ಇದ್ದೀವಿ. ಎಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ದಯವಿಟ್ಟು ಟೂ ವೀಲರ್ನ ನೀವೇನು ಪಾಲಿಸಿ ಮಾಡೋವರೆಗೂ ನಿಲ್ಲಿಸಬೇಕು. ಇಲ್ಲ ರಾಮಲಿಂಗ ರೆಡ್ಡಿಯವರೇ, ಮುಂದಿನ ದಿನಗಳಲ್ಲಿ ನಾವು ವೈಟ್ ಬೋರ್ಡ್ ಮಾಡೋಕ್ಕೆ ಸಕಲ ಸಿದ್ಧತೆಗಳು ಈಗ ಆಲ್ರೆಡಿ ಮೀಟಿಂಗ್ನ ನಮ್ಮ ARDO CITO ಅವ್ರ ಹತ್ರನೇ ಮಾತಾಡಿ ನಾವು ಹೇಳಿದ್ದೀವಿ. ಮುಂದಿನ ದಿನಗಳು ನಾವು ವೈಟ್ ಬೋರ್ಡ್ ಮಾಡ್ತೀವಿ, ವೈಟ್ ಬೋರ್ಡಲ್ಲಿ ಗಾಡಿ ಓಡಿಸ್ತೀವಿ. ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹುಬ್ಳಿಗೆ ಬೇಕಾದ್ರೂ ಹೋಗ್ಬೋದು, ಧಾರವಾಡಕ್ಕೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವಾಗ ನಮಗೂ ಪರ್ಮಿಷನ್ ಇರೋಲ್ಲ. ಯಾಕೆಂದರೆ ಸರ್ಕಾರ ನಿಮಗೂ ತೆರಿಗೆ ಕಟ್ಟಂಗಿಲ್ಲ, ನಾವು ಪರ್ಮಿಟ್ ತೊಗೊಳಂಗಿಲ್ಲ, ಆಮೇಲೆ DLO ರಿನ್ಯೂವಲ್ ಮಾಡಿಸಂಗಿಲ್ಲ ದಯವಿಟ್ಟು. ಆಮೇಲೆ ಅದಾದಮೇಲೆ ಪರ್ಮಿಟ್ ತೊಗೊಳಂಗಿಲ್ಲ. ಇದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟೂ ವೀಲರ್ಗೊಂದು ನ್ಯಾಯ ಅಲ್ಲ, ಆಟೋದವ್ರಿಗೊಂದು ನ್ಯಾಯ ಅಲ್ಲ. ದಯವಿಟ್ಟು ಅವ್ರಿಗೆ ಕಾನೂನು ಮಾಡೋವರೆಗೂ ನೀವು ನಿಲ್ಲಿಸ್ಬೇಕು. ಈ ಕೂಡಲೇ ದಯವಿಟ್ಟು ಕೋರ್ಟ್ ಆರ್ಡ್ರ್ ಬಂದೈತೆ, ದಯವಿಟ್ಟು ಈ ಕೂಡಲೇ ನಿಲ್ಲಿಸಬೇಕು ಅಂತ ತಮ್ಮಲ್ಲಿ ಮನವಿ. ಮಂಜು BS ARDO 6ನೇ ಪ್ಲಾಟ್ಫಾರಂ ಅಧ್ಯಕ್ಷ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಮಲಿಂಗ ರೆಡ್ಡಿಗೆ ಧಿಕ್ಕಾರ. ಗೊತ್ತಿಲ್ಲ ಅವ್ರಿಗೆಲ್ಲ ತಾಂಬೂಲ ಹಲವಾರು ನಾಯಕರುಗಳಿಗೆ ಗೊತ್ತಿದೆ ಇದು ಬೈಕು ಮಾಡ್ತಾ ಇರೋ ವಿಷಯ. ಹಾಗಾಗಿ ಬೇರೆ ನಾಯಕರುಗಳು, ಸಂಘ ಸಂಘಟನೆ ಕಟ್ಟಿರುವಂಥ ನಾಯಕರುಗಳು ಚಾಲಕರ ಪರವಾಗಿ ಅವರು ಏನು ತಾಂಬೂಲ ಕೊಡ್ಬೇಕಾ, ಹಣ್ಣುಕಾಯಿ ಕೊಡ್ಬೇಕಾ, ಇಲ್ಲ ಸನ್ಮಾನ ಮಾಡಿ ಕರೀಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ರಾಮಲಿಂಗ ರೆಡ್ಡಿಗೆ ಧಿಕ್ಕಾರ, ಸಿದ್ದರಾಮಯ್ಯಗೆ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ, ಧಿಕ್ಕಾರ, ಬೈಕ್ ಟ್ಯಾಕ್ಸಿಗೆ ಕುಮ್ಮಕ್ಕು ಕೊಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿಗೆ ಕುಮ್ಮಕ್ಕು ಕೊಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ.